ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೇದ ಲಿಖಿತ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಮದುವೆ ಮನೆಗಳಲ್ಲಿ ಹಾಗೆಯೇ ಹೋಟೆಲ್ಗಳಲ್ಲಿ ಮಾಡುವಂಥ ಕೇಸರಿ ಬಾತ್ ಎಷ್ಟೇ ಹೊತ್ತಾದರೂ ಕೂಡ ಅಷ್ಟೇ ಸಾಫ್ಟ್ ಆಗಿರುವಂಥ, ರುಚಿಯಾಗಿರುವಂಥ, ಸಕ್ಕತ್ತಾಗಿರುವಂಥ ಕೇಸರಿ ಬಾತ್ ಮನೇಲಿ ಯಾಕೆ ಮಾಡಬಾರ್ದು? ಅದನ್ನು ನಾನು ನಿಮಗೆ ಇವತ್ತು ಮಾಡಿ ತೋರಿಸ್ತೀನಿ. ಹಾಗೆಯೇ ಅದು ಎಷ್ಟೇ ಹೊತ್ತಾದರೂ ಸಾಫ್ಟಾಗೇ ಇರುತ್ತೆ. ನಾವು ಕೆಲವು ಟೈಮಲ್ಲೆಲ್ಲ ಮಾಡಿದಾಗ ತುಂಬ ಗಟ್ಟಿ ಆಗಿಬಿಡುತ್ತೆ, ತಿನ್ನೋಕ್ಕಾಗೋದಿಲ್ಲ. ಎಲ್ಲ ಐಟಮ್ಗಳಲ್ಲೂ ಕೂಡ ಹಾಕಿರ್ತೀವಿ, ಬಟ್ ಯಾಕೆ ಅಷ್ಟು ಸಾಫ್ಟಾಗಿ ಬರೋದಿಲ್ಲ, ಯಾಕೆ ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಹಾಗೆಯೇ ತಿಂದು ಎಂಜಾಯ್ ಮಾಡಿ ಲಾಸ್ಟಲ್ಲಿ ಹೇಗಿದೆ ಅಂತ ಕೂಡ ನಮ್ಗೆ ಹೇಳಬೇಕು. ಯಾರು ಮೊದಲನೇ ಸಲ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಡೆಫಿನೆಟಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಎಂಡ್ವರೆಗೂ ನೋಡಿ, ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಲೆಟ್ ಸ್ಟಾರ್ಟ್. ಹಾಗಿದ್ರೆ ಶುರು ಮಾಡೋಣಲ್ಲ. ಮೊದಲನೇದಾಗಿ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ನೋಡ್ಕೊಳ್ಳೋಣ. ಸಕ್ಕರೆ, ಕೇಸರಿ ಬಾತ್ ರವೆ, ಸಣ್ಣ ರವೆ ಅಂತ ಸಿಗುತ್ತಲ್ಲ ಅದು, ಗೋಡಂಬಿ, ದ್ರಾಕ್ಷಿ, ತುಪ್ಪ, ಎಣ್ಣೆ ಹಾಗೂ ಕೇಸರಿ. ಮೊದಲನೇದಾಗಿ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ಬಿಸಿನೀರು ಕಾಯೋಕ್ಕೆ ಇಡಬೇಕು. ನೀವು ಎಷ್ಟು ಕಪ್ ರವೆ ತೊಗೋತೀರೋ ಅದರ 2ರಷ್ಟು ನೀರು ತೊಗೋಬೇಕಾಗತ್ತೆ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಸ್ವಲ್ಪ ಬೆಚ್ಚಗಾದಮೇಲೆ ರವೆನ ಹಾಕಬೇಕಾಗತ್ತೆ. ರವೆನ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ರವೆನ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಮೊದಲನೇದಾಗಿ ನಾನು ಕ್ವಾಂಟಿಟಿ ಕಮ್ಮಿ ಮಾಡ್ತಾ ಇರೋದ್ರಿಂದ ನಾನು ಪ್ಯಾನ್ನ ತೊಗೊಂಡಿದ್ದೀನಿ. ಇಲ್ಲಾಂದರೆ ಒಂದು ಮಂದಕ್ಕಿರೋ ಯಾವ್ದಾದ್ರು ಕಡಾಯಿನ ತೊಗೊಂಡ್ರೆ ತುಂಬ ಉಪಯೋಗ ಆಗುತ್ತೆ. ಸೊ ಅದಾದಮೇಲೆ ಬಿಸಿಯಾದಂಥ ನೀರನ್ನ ರವೆ ಒಳಗೆ ಹಾಕಬೇಕು. ಗಂಟಿಲ್ದೇ ಇರೋ ರೀತಿ ಕರೆಕ್ಟ್ ಕದರ್ತಾ ಬರಬೇಕು. ಗಂಟಿಲ್ದೇ ಇರೋ ರೀತಿ ನೀಟಾಗಿ ಕದರಿ ಅದು ನೋಡಿ ತನ್ನ ರವೆ ಅಳ್ತಾ ಬರುತ್ತೆ. ಅಂದರೆ ನೀರೆಲ್ಲ ಚೆನ್ನಾಗಿ ಹೀರಿಕೊಂಡು ಆಮೇಲೆ ಇದಕ್ಕೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಸಕ್ಕರೆನ, ಕೆಲವ್ರು ಜಾಸ್ತಿ ತಿಂತಾರೆ, ಕೆಲವರು ಕಮ್ಮಿ ತಿಂತಾರೆ. ಸೊ ಸಕ್ಕರೆನ ನಾವಲ್ಲಿ ಹಾಕೋಬೇಕಾಗತ್ತೆ. ನಾನಿಲ್ಲಿ 1 ಕಪ್ ರವೆ ತೊಗೊಂಡಿರೋದ್ರಿಂದ 2 ಕಪ್ ಸಕ್ಕರೆನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಅದ್ರ ಹೊಂದೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಈ ಚಾನಲ್ನ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ ಹಾಗಿದ್ರೆ ಹೇಗಾಗ್ತದೆ ಅಂತ. ಚೆನ್ನಾಗಿ ರವೆನೂ ಸಕ್ಕರೆನೂ ಹೊಂದಾದ್ಮೇಲೆ ಕೇಸರಿ ಬಣ್ಣನ ಮಿಕ್ಸ್ ಮಾಡಬೇಕಾಗತ್ತೆ. ಕೇಸರಿ ಬಣ್ಣ ಸಿಗಲಿಲ್ಲ ಅಂತ ಕಾರಣಕ್ಕೆ ನೀವು ಬೇಕಾದ್ರೆ ಯಾವ್ದಾದ್ರು ಹಳದಿ ಪೌಡರ್ನ ಕೂಡ ನೀವು ಬಳಸ್ಕೋಬೋದು. ಈಗ ಗೋಡಂಬಿ, ದ್ರಾಕ್ಷಿ, ಗೋಡಂಬಿ ಎರಡನ್ನೂ ಹುರ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಕೇಸರಿ ಬಾತ್ಗೆ ಹಾಕೋಣ. ಚೆನ್ನಾಗಿ ಮೊದಲು ಏನು ತಪ್ಪು ಮಾಡ್ತೀವಿ ಗೊತ್ತಾ, ನಾವು ದ್ರಾಕ್ಷಿ ಗೋಡಂಬಿ ಎರಡೂ ಹಾಕ್ಬಿಡ್ತೀವಿ. ಅದು ನಾವು ಮಾಡೋ ತಪ್ಪು. ಈ ಕಡೆ ದ್ರಾಕ್ಷಿ ಬೇಗ ರೋಸ್ಟ್ ಆಗಿಬಿಡುತ್ತೆ, ಹಾಗೆಯೇ ಗೋಡಂಬಿ ಕೂಡ ಜಾಸ್ತಿ ರೋಸ್ಟ್ ಆಗಿರೋದಿಲ್ಲ. ಅದಕ್ಕೆ ಒಂದೊಂದೇ ಹಾಕಿದ್ರೆ ಚೆನ್ನಾಗಿ ಎರಡು ಮಿಕ್ಸ್ ಆಗುತ್ತೆ. ನೆಕ್ಸ್ಟ್ ಕೇಸರಿ ಬಾತ್ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಲ್ಲ. ಇದಕ್ಕೆ ಹುರ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ. ಮುಖ್ಯವಾಗಿ ಸ್ಟವ್ ಆಫ್ ಮಾಡಬೇಕು. ಇದನ್ನು 1-2 ನಿಮಿಷ ಕದ್ರು ಆದಮೇಲೆ ಮುಚ್ಚಬೇಕು. ಇದೇ ಮೇನ್ ಇಂಪಾರ್ಟೆಂಟ್. ಇದನ್ನು ಮುಚ್ಚಬೇಕು. ಮುಚ್ಚಿ ಒಂದೇ 1 ನಿಮಿಷ ಅದಾದಮೇಲೆ ತೆಗಿಬೇಕು. ತೆಗೆದಾದಮೇಲೆ ಹೆಂಗೆ ಬರುತ್ತೆ ನೋಡಿ. ನಾನು ಕೂಡ ಇವಾಗ ಮುಚ್ಚಿದ್ದೀನಿ. ಸ್ಟವ್ ಆಲ್ರೆಡಿ ಆಫ್ ಮಾಡಬೇಕು. ನಾವು ಗೋಡಂಬಿ ದ್ರಾಕ್ಷಿ ಹಾಕ್ಬೇಕಾದ್ರೆ ಸ್ಟವ್ ಆಫ್ ಮಾಡಬೇಕು. ಇದನ್ನು ಮೇಯ್ನಾಗಿ ನಾವು ತಿಳ್ಕೊಬೇಕಾಗತ್ತೆ. ಸೊ ನೋಡಿ, ಸ್ಟವೆಲ್ಲ ಆಫ್ ಮಾಡಿ ಆದಮೇಲೆ ಹೇಗಾಗಿದೆ. ಯಾವ ಹೋಟೆಲ್ ಸ್ಟೈಲ್ಗೂ ಕಮ್ಮಿ ಇಲ್ಲದೆ ಇರೋ ರೀತಿ ನಾವು ಮನೇಲಿ ಮಾಡಿದ್ದೀವಿ. ಇದು ನನಗೆ ಮುಖ್ಯವಾಗಿ ಅಮ್ಮ ಹೇಳ್ಕೊಟ್ಟಿದ್ದು. ಅವರು ಕೂಡ ಹೋಟೆಲ್ ನಡೆಸ್ತಾರೆ. ಆದ್ದರಿಂದ ನನಗೆ ಹೋಟೆಲ್ ಸ್ಟೈಲ್ ಕೇಸರಿ ಬಾತು ನನಗೆ ಗೊತ್ತಾಗಿದೆ. ವೆರಿ ಟೇಸ್ಟಿ ಆ್ಯಂಡ್ ರುಚಿಯಾದಂತಹ ಒಂದು ಕೇಸರಿ ಬಾತ್ ರೆಡಿಯಾಗಿದೆ. ಮನೇಲಿ ಮಾಡಿ ತಿನ್ನಿ, ಹೇಗಿದೆ ಅಂತ ಕೂಡ ನನಗೆ ಹೇಳಿ. ಓಕೆನಾ? ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಏನೇ ತಪ್ಪಿದ್ರೂ ನಾನು ಡೆಫಿನೆಟ್ಲಿ ನಾನು ತಿದ್ಕೊತೀನಿ. ಓಕೆನಾ? ಎಮ್ಮಿ ಎಸ್, ಮನೆಯವ್ರಿಗೆಲ್ಲ ಹಂಚಿ ತಿನ್ನಿ, ಎಂಜಾಯ್ ಮಾಡಿ. ನನ್ನ ಚಾನಲ್ ವೇದ ಲಿಖಿತ್ ಝೋನ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ಮಿಸ್ ಮಾಡಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವೀಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ. ಬಾಯ್.